ಯೋಗಿ ಹುಟ್ಟಿದಾಗ ನೋಡಿ ಈ ರೀತಿ ಅಂದರೆ ಯೋಗಿ ಫುಲ್ ಕಾಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಗಾಯಿ ಮಾಡೋದಕ್ಕೆ ಬೇಗನೆ ಮದುವೆ ಆಗಿರೋದ್ರಿಂದ ಅಷ್ಟು ದೊಡ್ಡ ಮಗು ಇದ್ದಾನೆ ಅಂತ ಅನ್ಸ್ತಾ ಇಲ್ಲ. ನಮಗೆ ಸ್ವಲ್ಪ ಫ್ಲೇವರ್ ಬೇಕಂದ್ರೆ ಒಂದು ಪೀಸ್ ಚಕ್ಕೆನ ಸೇರಿಸ್ಕೊಂಡು, ನನ್ನ ಮದುವೆ ಆದಾಗ ನನಗೆ 18 ವರ್ಷ. 3 ರಿಂದ 4 ಸ್ಪೂನ್ ಅಷ್ಟು ಧನಿಯಾ ಪುಡಿ ಅಂದರೆ ಜೋಡಿಸ್ಬೇಕು. ಅದರೊಳಗಡೆ ನಾವು ಸುಮ್ಮನೆ ಹಾಕಿದ್ರೆ ಅದು ಚೆನ್ನಾಗಿ ಅನ್ಸ. ಬನ್ನಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸೋಣ, ಯಾಕೆಂತಂದರೆ ಅವಾಗಲೇ ಕಡಿಮೆ ಹಾಕಿರ್ತೀವಿ ಅಂತ. ಅದಕ್ಕೋಸ್ಕರ ನಮ್ಮ ಅಪ್ಪ ಅವರು ಬೇಗನೆ ನಮ್ಮೆಲ್ರದ್ದು ಕೂಡ ಮದುವೆ ಮಾಡಿಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಹಾರ್ಕೊಂಡು ಇದೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಹೆಂಚಿನ ಮೇಲೆ ಹಾಕ್ಬೇಕಾದ್ರೂ ಕೂಡ ಕೆಲವೊಂದ್ಸಲ ರೊಟ್ಟಿಗಳು ಕಿತ್ತೋಗೋ ಸಾಧ್ಯತೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನು ಸ್ವಲ್ಪ ಚೆನ್ನಾಗಿಲ್ಲ, ಯಾಕಂತಂದರೆ ಇವತ್ತು ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ. ನಿನ್ನೆ ಮೊನ್ನೆ ಅಂತೂ ಫುಲ್ ಹುಷಾರಿರಲಿಲ್ಲ. ಇವತ್ತೇನು ವ್ಲಾಗ್ನ ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ನಿಮ್ಮ ಮೋಟಿವೇಶನ್ ನನಗೆ ಖಂಡಿತವಾಗ್ಲೂ ಬೇಕು. ಮೋಟಿವೇಶನ್ ಇಲ್ಲ ಅಂತಂದರೆ ಯಾವ ಕೆಲಸನೂ ಆಗೋದಿಲ್ವಲ್ಲ. ಅದಕ್ಕೋಸ್ಕರ ಬನ್ನಿ ಇವತ್ತಿನ ತಿಂಡಿನ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಖಡಕ್ ಜೋಳದ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಬದನೆಕಾಯಿ, ಎಣ್ಗಾಯಿ ಕೂಡ. ಎಣ್ಗಾಯಿನ ಯಾವಾಗಲೂ ಮಾಡ್ತಾ ಇರ್ತೀನಿ, ಆದರೆ ರೊಟ್ಟಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಅದನ್ನು ಕೂಡ ನಾನು ಉತ್ತರ ಕರ್ನಾಟಕದ ವಿಡಿಯೋನ ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ಹಾಗೆ ನುಗ್ಗೆ ಹೂಗಳು ಕೂಡ ಇದೆ, ಅದರ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಎಷ್ಟೆಷ್ಟಾಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಇವತ್ತು ನಾನು ನಮ್ಮೂರಿಗೆ ಕೂಡ, ಅಂದರೆ ನಮ್ಮೂರಿಗೆಲ್ಲ ನಮ್ಮ ಅಕ್ಕವ್ರೂರಿಗೆ ಹೊರಡಬೇಕು. ಕಾರಣ ಏನಂತಂದರೆ ರೇಖಾ ಆಲ್ರೆಡಿ ನಮ್ಮೂರಲ್ಲಿ 1 ವಾರ ಇದ್ದು, ಇವಾಗ ನಮ್ಮ ಅಕ್ಕವ್ರೂರಲ್ಲಿ 1 ವಾರ ಇರೋಣ, ರಿಷು ರಜಾ ಇದೆ ಅಂತ ಹೊರಡ್ತಾ ಇದ್ದಾಳೆ. ಅವಳು ಕೂಡ ನನ್ನನ್ನು ಬಾ ನೀನು ಕೂಡ 1-2 ದಿನ ಇದ್ದಂಗೆ ಆಗುತ್ತೆ ಅಂತ ಕರೀತಾ ಇದ್ದಾಳೆ. ನೋಡೋಣ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತಾನೇ ಹುಷಾರಾಗ್ತಾ ಇದ್ದೀನಿ, ಇನ್ನೂ ಮೇಬಿ ಪೂರ್ತಿ ಹುಷಾರಾಗಿಲ್ಲ. ಅಲ್ಲೇ ರೆಸ್ಟ್ ಮಾಡಿರಾಯಿತು, ಅಲ್ಲೇನು ಕೆಲಸ ಇರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾಳೆ. ಅದೇನಾಗುತ್ತೆ ಅಂತ ಮುಂದೆ ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾನು ಖಡಕ್ ರೊಟ್ಟಿ ಮಾಡೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ನೀರು ಇಟ್ಕೊಂಡಿದ್ದೀನಿ. ನೀರನ್ನ ಸ್ವಲ್ಪ ಇಟ್ಕೊಬೇಕು. ರೊಟ್ಟಿ ಮಾಡೋದ್ರಲ್ಲಿ ಅರ್ಧ ಭಾಗ ನೀರು ಇಟ್ಕೊಂಡು ಉಪ್ಪು ಹಾಕಿ ಅದಕ್ಕೆ ನಾವಿವಾಗ ಜೋಳದ ಹಿಟ್ಟನ್ನು ಸೇರಿಸ್ಕೊಬೇಕು. ಯಾಕಂತಂದರೆ ಪೂರ್ತಿ ಹಿಟ್ಟನ್ನು, ಅಂದರೆ ನಮಗೆ ಎಷ್ಟು ರೊಟ್ಟಿ ಕ್ವಾಂಟಿಟಿ ಬೇಕೋ ಅಷ್ಟು ಹಿಟ್ಟನ್ನು ಇಲ್ಲಿಗೆ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಅರ್ಧ ಮಾತ್ರ ನಾವು ಈ ರೀತಿಯಾಗಿ ರೆಡಿ ಮಾಡ್ಕೊಬೇಕು. ಆಮೇಲೆ ಇನ್ನರ್ಧ ಹಿಟ್ಟನ್ನು ಎಲ್ಲಿ ಸೇರಿಸ್ಕೊಬೇಕು ಅದನ್ನು ಕೂಡ ಹೇಳ್ತೀನಿ. ಇವಾಗ ನೀರು ಕಡಿಮೆ ಅನಿಸಿದ್ರೆ ಮತ್ತೆ ನೀರನ್ನು ಆ್ಯಡ್ ಮಾಡಿ ನಾವು ಮುದ್ದೆ ಅದಕ್ಕೆ, ಅಂದರೆ ಅಷ್ಟು ಮುದ್ದೆ ಕನ್ಸಿಸ್ಟೆನ್ಸಿಗೆಲ್ಲ ಸ್ವಲ್ಪ ಇನ್ನೂ ಗಟ್ಟಿಯಾಗಿ ನಾವು ಹಿಟ್ಟನ್ನು ಇಲ್ಲಿ ರೆಡಿ ಮಾಡ್ಕೊಬೇಕು. ಚೆನ್ನಾಗಿ ನಾವು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಕೈ ಆಡಬೇಕು. ಈ ರೀತಿ ಆದಮೇಲೆ ನಂತರ ಇದಕ್ಕೆ ನಾವು ನೀರು ಹಾಕಿ ನೀರನ್ನು ಸೇರಿಸ್ಕೊಬೇಕು. ನೀರು ಎಷ್ಟು ಸೇರಿಸ್ಕೊಬೇಕು ಅಂದರೆ ಆ ಹಿಟ್ಟು ಮುಳುಗೋವರೆಗೂ, ಹಿಟ್ಟು ಕಾಣದಲೇ ರೀತಿ, ಅಂದರೆ ನೀರೊಳಗಡೆ ಹಿಟ್ಟು ಇರಬೇಕು. ಯಾಕಂತಂದರೆ ಅದು ಹಿಟ್ಟು ಒಣಕೊಂಡು ಹಾರ್ಕೊಂಡಂಗೆ ಆಗುತ್ತೆ. ನಂತರ ಆ ನೀರನ್ನು ಬಿಟ್ಟು ನಾವು ಬರೀ ಹಿಟ್ಟನ್ನು ತಗೊಂಡು ಮಿದ್ಕೊಂಡ್ರೆ ಸರಿಯಾಗುತ್ತೆ. ಇವಾಗ ಎಲ್ಲ ರೆಡಿಯಾಗಿದೆ. ಇವಾಗ ಮುಚ್ಚಳ ಮುಚ್ಚಿಟ್ಟು ಅದು ಹಾರ್ಕೊಂಡು, ಅಂದರೆ ಟೈಮ್ ದಪ್ಪನ ಕಾಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಗಾಯಿ ಮಾಡೋದಕ್ಕೆ ಅಂತ ಹೇಳಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತೀನಿ. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಎಣ್ಗಾಯಿನ. ನಾನು ಇವತ್ತು ಈ ರೀತಿ, ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ಮಾಡೋದು. ನಾನು ಮಾಡ್ತಕ್ಕಂಥ ಎಣ್ಗಾಯಿ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ, ನನಗೆ ಇಷ್ಟ. ಬೇರೆ ನನಗೆ ಮದುವೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಎಣ್ಗಾಯಿಗಿನ್ನ ನಾನು ಮಾಡ್ತಕ್ಕಂಥ ಎಣ್ಗಾಯಿ ನನಗೆ ತುಂಬ ಇಷ್ಟ. ಇವತ್ತು ನಾನು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಜಾಸ್ತಿ ದಿನದ ಹಿಂದೆ. ಇವತ್ತು ಲೈಟಾಗಿ ಯಾವ ರೀತಿ ನಾನು ಎಣ್ಗಾಯಿ ರೆಡಿ ಮಾಡ್ತಾ ಇದ್ದೀನಿ ಅನ್ನೋ ಶೇರ್ ಮಾಡ್ಕೊತೀನಿ. ಒಂದು ಬಾಣಲಿಗೆ 1 ಸ್ಪೂನು ಅಥವಾ 2 ಸ್ಪೂನ್ ಎಣ್ಣೆ ಬಿಟ್ಟು 1-2 ಎಸ್ಲು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಜೀರಿಗೆ, ಹಾಕಿ ಈಗ ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ನಾನು ಖಾರದ ಪುಡಿ ಬೇಕಿದ್ರು ಹಾಕ್ಕೊಬೋದು. ನಾನು 1-2 ಬೇಡಿಗೆ ಮೆಣಸಿನ್ಕಾಯಿ, ಹಾಗೆ 10 ಮಾಮೂಲಿ ಗುಂಟೂರು ಮೆಣಸಿನ್ಕಾಯಿ ಅಥವಾ ಗೌರಿ ಬೀಜನೂರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಹಾಕಿದ್ರೆ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ನಾನೆಲ್ಲ ಸಾಂಬಾರಿಗಾಗಲಿ ಯಾವುದೇ ಸಾಂಬಾರು ರುಬ್ಬೋದಕ್ಕಾಗಲಿ ಈ ರೀತಿ ಡಿಫ್ರೆಂಟ್ ಸಾಂಬಾರುಗಳಿಗೆ ಒಣಮೆಣಸಿನ್ಕಾಯಿನೇ ಹಾಕೋದು. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ನೋಡಿ 1 ಗೆಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಮತ್ತು 1 ಟೊಮೊಟೊ
2 ಹಚ್ಚಿಟ್ಕೊಂಡಿದ್ದೆ. ಅದರಲ್ಲಿ ಒಂದನ್ನು ನಾನು ಎಣ್ಗಾಯಿ ಒಳಗಡೆ ಹಾಗೆ ಎದ್ದಿ ಮಸಾಲೆ ಒಳಗಡೆ ಹಾಕ್ತೀನಿ. ಒಂದನ್ನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ. ಇದ್ಮೇಲೆ ಈರುಳ್ಳಿನೂ ಕೂಡ ಹಾಗೆ ಸೇರಿಸ್ಬಿಡೋಣ. ಹಾಗೆ ಚಿಕ್ಕದಾಗಿರ್ತಕ್ಕಂಥ ಒಂದು 2 ಪೀಸು ಚಕ್ಕೆ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಇಷ್ಟ ಇರೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ಇಷ್ಟ ಇಲ್ಲ ನಮಗೆ ಸ್ವಲ್ಪ ಫ್ಲೇವರ್ ಬೇಕಂದ್ರೆ 1 ಪೀಸ್ ಚಕ್ಕೆನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇರೋ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಹಾಕಿದ್ರೆ ಘಮ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿದೆ. ಇದಕ್ಕೆ ಸ್ವಲ್ಪ ಇವಾಗ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಬ್ರೌನ್ ಕಲರಲ್ಲಿ ಫ್ರೈ ಆಗಿದೆ. ಈಗ ಸ್ವಲ್ಪ ಇದಕ್ಕೆ ಕಾಯಿ ತುರಿನ ಆ್ಯಡ್ ಮಾಡೋಣ. ಕಾಯಿ ತುರಿ ಹಾಕಿ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಯಿ ತುರಿಲಿರ್ತಕ್ಕಂಥ ಹಸಿ ವಾಸನೆ ಇಲ್ಲ, ಹಸಿ ಸ್ಮೆಲ್ ಇರುತ್ತಲ್ಲ, ಹಸಿ ಅಂತ ಅದೆಲ್ಲ ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇದೊಂದು ನಿಮಿಷದವರೆಗೂ ಹೀಗೆ ಫ್ರೈ ಆಡಿ ಸ್ಟವ್ ಆಫ್ ಮಾಡಿದ್ರೆ ಇನ್ನು ಉಳಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಇದೆಲ್ಲ ಫ್ರೈ ಎತ್ತಿಟ್ಕೊಂಡಂದರೆ ಸ್ಟವ್ನ ಆಫ್ ಮಾಡಿದ್ಮೇಲೆ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗೂ ಕೂಡ ಆಗಿದೆ, ಅಂದರೆ ಹಾರಿಕೊಂಡಿದೆ. ಒಂದು 3 ರಿಂದ 4 ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಸಾಂಬಾರು ಪೌಡರ್ನ ಹಾಕಿದ್ದೀನಿ. ಹಾಗೆ ಒಂದು 2 ರಿಂದ 3 ಸ್ಪೂನು ಹುರಿಗಡಲೆ, ಚಿಟಿಕೆ ಅರಿಶಿನ, ಹಾಗೆ 1 ಸ್ಪೂನು ತುಪ್ಪದ ಪುಡಿ ಅಂದರೆ ಮೆಂತ್ಯದ ಪುಡಿ. ನಾನು ಚಿಕ್ಕದು ಸ್ಪೂನ್ ತೊಗೊಂಡಿದ್ದೀನಿ. ನೀವು ಸ್ಪೂನ್ ಅಳತೆ ಮೇಲೆ ಆ್ಯಡ್ ಮಾಡ್ಕೊಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ಹಾಗೆ ತೊಳೆದಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಇಷ್ಟನ್ನು ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನುಣ್ಣಗೆ ಅಂದರೆ ನೈಸ್ಗೆಲ್ಲ ಪೇಸ್ಟ್ ಮಾಡ್ಕೊಳೋದು ಬೇಡ, ಸ್ವಲ್ಪ ದಪ್ಪ ಥರ ಈಗ ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಈಗ ಉಪ್ಪನ್ನು ಕೂಡ ಖಾರ ರುಬ್ಬೋದಕ್ಕೆ ಸೇರಿಸಿದ್ರೆ ಎಲ್ಲ ಕಡೆ ಉಪ್ಪು ಚೆನ್ನಾಗಿ ಅಪ್ಲೈ ಆಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಮಿಶ್ರಣವನ್ನು. ಈಗ ರುಬ್ಕೊಳ್ಳೋಣ. ಕುಕ್ಕರ್ನ ಇಟ್ಟಿದ್ದೀನಿ. ಕುಕ್ಕರಲ್ಲಾದರೆ ಚೆನ್ನಾಗಿ ಬೇಯುತ್ತೆ. ಬದನೆಕಾಯಿಲ್ಲ ಹಚ್ಚಿ ಕೂಡ ಇಟ್ಕೊಂಡಿದ್ದೀನಿ. ಇದನ್ನ ಮುಳ್ಳುಗಾಯಿ ಅಥವಾ ಇನ್ನೊಂದು ಹೆಸರಲ್ಲೂ ಕರೀತಾರೆ, ಅದು ನಮಗೆ ಗೊತ್ತಿಲ್ಲ. ಬದನೆಕಾಯಲ್ಲಿ ಸಾಕಷ್ಟು ಟೈಪ್ಸ್ ಇದೆಯಲ್ಲ, 2 ಮಿಕ್ಸ್ ಮೇಲೆ ಮಾಡ್ತಾ ಇದ್ದೀನಿ. ಅಂದರೆ ಈ ಥರದ ಬದನೆಕಾಯಿ ಮತ್ತು ಸ್ವಲ್ಪ ಉದ್ದ ಇರ್ತಕ್ಕಂಥ ಈ ಥರದ ಬದನೆಕಾಯಿ. ನಮಗೆಲ್ಲ ಗೊತ್ತೇ ಇದೆ ಎಣ್ಣೆಗಾಯಿ ಮಾಡೋದಕ್ಕೆ ಎಣ್ಣೆ ಧಾರಾಳವಾಗಿ ಹಾಕಬೇಕು ಅಂತ. ಅಡ್ವರ್ಟೈಸಲ್ಲಿ ಹೇಳ್ತಾರಲ್ಲ, ಮಮ್ಮಿ ಮಾಡಿದ್ದು ಲೈಟಾಗೇ ಇರುತ್ತೆ ಅಂತ. ನಾವೇ ನಮ್ಮ ಮನೇಲೇ ರೆಡಿ ಮಾಡಿಸ್ಕೊಂಡಿರ್ತಕ್ಕಂಥ ಕೋಕೋನಟ್ ಆಯಿಲು, ಅದರಿಂದ ಏನು ಹೆವಿ ಫೀಲ್ ಆಗೋದಿಲ್ಲ. ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ಬೋದು. ಯಾವುದೇ ರೀತಿ ಆಯಿಲ್ ಅಂತ ಏನು ಅನ್ಸೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಮತ್ತು ಯಾವುದೇ ಕೆಮಿಕಲ್ ಆ್ಯಡ್ ಆಗಿರೋದಿಲ್ಲ ಅಂತ. ಇವಾಗ ಎಣ್ಣೆ ಕಾಯ್ದಿದೆ. ಒಂದು 1/4 ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ 2 ಬೇಳೆ ಮೆಣಸಿನಕಾಯಿ ಮತ್ತೆ 1 ಪೀಸ್ ಚಕ್ಕೆನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಏನು ಹಾಕೋದು ಬೇಕಿರಲ್ಲ. ಮತ್ತೆ ಅದಕ್ಕೋಸ್ಕರ ನಾನು ಟೊಮೊಟೊ 1 ಹಚ್ಚಿ ಇಟ್ಕೊಂಡಿದ್ದೆಲ್ಲ ಆ ಟೊಮೊಟೊನು ಕೂಡ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನಿವಾಗ ಸ್ಪೂನ್ನ ಎತ್ತಿಟ್ಟು ನೋಡಿ, ನಾನು ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಬದನೆಕಾಯಿಗಳಿಗೆಲ್ಲ ಮಸಾಲೆನ ತುಂಬೋಣ. ನೋಡಿ, ಸ್ಪೂನಲ್ಲಾದರೆ ಈಸಿಯಾಗಿ ಆಗುತ್ತೆ, ಅಥವಾ ಕೈಯಲ್ಲಿ ಕೂಡ ನಾವು ಫಿಲ್ ಮಾಡ್ಕೊಬೋದು.
ಈ ರೀತಿಯಾಗಿ ಬದನೆಕಾಯಿಗೆ ನಾವು ಮಸಾಲೆನ ತುಂಬಿ ಈಗ ಜೋಡಿಸ್ಬೇಕು. ಅದರೊಳಗಡೆ ನಾವು ಸುಮ್ಮನೆ ಹಾಕಿದ್ರೆ ಅದು ಚೆನ್ನಾಗಿ ಅನಿಸಲ್ಲ. ಪಕ್ಕ ಒಂದಾದ್ಮೇಲೆ ಒಂದಂತ ಈ ರೀತಿಯಾಗಿ ಎಲ್ಲ ನೋಡಿ, ಅದು ಸ್ವಲ್ಪ ಸ್ಪೂನಲ್ಲೂ ಸ್ವಲ್ಪ ಕಲ್ತಾನೆ ಈ ರೀತಿಯಾಗಿ ಕೈಯಲ್ಲೇ ನಾವು ಈಸಿಯಾಗಿ ಮಸಾಲೆನ ಬದನೆಕಾಯಿಗೆ ಫಿಲ್ ಮಾಡಬೇಕು. ಎಲ್ಲ ಬದನೆಕಾಯಿನ ರೀತಿ ಈ ರೀತಿ ಮಸಾಲೆನ ತುಂಬಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ನಿಮ್ಗೆ ಹತ್ರ ಬಂದು ತೋರಿಸ್ತೀನಿ ಯಾವ ರೀತಿ ಇಟ್ಟಿದ್ದೀನಿ ಅಂತ. ನೋಡಿ, ಈ ರೀತಿಯಾಗಿ ಎಲ್ಲ ಬದನೆಕಾಯಿಗಳನ್ನು ಕೂಡ ನಾನು ಮಸಾಲೆನ ತುಂಬಿ ಜೋಡಿಸಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಆದರೆ ಈ ರೀತಿನೂ ಮಾಡಿ ಯಾರಾದರೂ ಡಿಫ್ರೆಂಟಾಗಿ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ರೆ ಎಣ್ಗಾಯಿ ಈ ಟೈಪಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಅದ್ರ ಜೊತೆಗೆ ನಾನು ಈಗ ಆಲ್ಮೋಸ್ಟ್ ಅವಳು ಬೆಂದರೆ ಎಣ್ಗಾಯಿ ರೆಡಿ ಆಗುತ್ತೆ. ಅದ್ರ ಜೊತೆ ನಾನಿವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಬದನೆಕಾಯಿ, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜೋಳದ ರೊಟ್ಟಿನ. ಬನ್ನಿ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸೋಣ, ಯಾಕೆಂತಂದರೆ ಆವಾಗಲೇ ಕಡಿಮೆ ಹಾಕಿರ್ತೀವಿ ಅಂತ ಅನಿಸುತ್ತೆ. ಕಡಿಮೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ನೀವು ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಯಾಕಂದರೆ ಈಗ ಹಾಕಿದ್ರೂ ಕೂಡ ಚೆನ್ನಾಗಿ ಎಲ್ಲ ಕಡೆ. ಈಗ ನಾವು ಒಂದ್ಸರಿ ಕೈ ಆಡಿಬಿಟ್ಟು ಮುಚ್ಚೋಣ. ನೋಡಿ, ಈ ರೀತಿ ಕೈ ಆಡಿ ಏನಾದರೂ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇಲ್ಲ ನಮಗೆ ಎಣ್ಣೆ ಜಾಸ್ತಿ ಇರಬೇಕು ಅನ್ನೋರು ಸ್ವಲ್ಪ ಮೇಲ್ಗಡೆನೂ ಕೂಡ ಎಣ್ಣೆನ ಬಿಡ್ಬೋದು. ನೋಡಿ, ಇವಾಗ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 1 ವಿಸಿಲ್ ಬರೋವರೆಗೂ ಕೂಗ್ಸೋಣ. ಫಸ್ಟ್ ಟೈಮ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಇದನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಇದಕ್ಕೆ ನೀರೆಲ್ಲ ಹಾಕಿಟ್ಕೊಂಡಿದ್ದೆ. ಯಾಕೆ ನೀರು ಹಾಕಿಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಹಾರ್ಕೊಂಡು ಇದೆಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಇಷ್ಟು ನಾನು ದೊಗ್ಗ ಅಂತ ಅಂತೀವಿ, ಅದಕ್ಕೆ ಸ್ವಲ್ಪ ಹಸಿ ಹಿಟ್ಟನ್ನು, ಜೋಳದ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು. ಇದನ್ನು ನಾನು ಕೂಡ ಉತ್ತರ ಕರ್ನಾಟಕದ ರೆಸಿಪಿ ವಿಡಿಯೋನ ನೋಡಿಕೊಂಡೇ ನಾನು ಈ ರೊಟ್ಟಿನ ಮಾಡ್ತಾ ಇರೋದು. ಪಾತ್ರೆಯಲ್ಲಿ ಹಾಕಿದ್ರೆ ನೀಟಾಗಿ ನಾದೋದಕ್ಕೆಲ್ಲ ಆಗೋಲ್ಲ. ಈ ರೀತಿ ಚೆನ್ನಾಗಿ ಹಿಂಗೆ 2 ಕೈಲೂ ನಾವು ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಬನ್ನಿ ಹತ್ರ ತೊಗೊಂಡು ತೋರಿಸ್ತೀನಿ ಹಿಟ್ಟು ಯಾವ ರೀತಿ ನಾದಬೇಕು ಅನ್ನೋದ. ಹಾಕಂಗೆ ಆಡಿಸ್ತೀನಿ ತಡಿ. ನೋಡಿ, ಈ ರೀತಿ ಚೆನ್ನಾಗಿ ಈ ರೊಟ್ಟಿ ಅಂತಲೆಲ್ಲ, ಜೋಳದ ರೊಟ್ಟಿ ಅಂತಲೆಲ್ಲ ಬೇರೆ ಯಾವುದೇ ರೊಟ್ಟಿಗಳಿಗಾಗಲಿ ಅಥವಾ ಚಪಾತಿಗಾಗಲಿ ಹಿಟ್ಟು ಚೆನ್ನಾಗಿ ನಾದಿದ್ರೆ ಕೂಡ ಸ್ಮೂತಾಗಿ ಪದರ ಥರ ಊದ್ಕೊಳೋ ಥರ ಎಲ್ಲ ಬರುತ್ತೆ. ನೋಡಿ, ಈ ಹಿಟ್ಟಿಗೂ ಕೂಡ ಈ ರೀತಿಯಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಿಟ್ಟಿಗೆ ತಣ್ಣೀರನ್ನೇ ಸೇರಿಸ್ಕೊಂಡು ನಾವು ಇದೆಲ್ಲ ಮಿಕ್ಸ್ ಆದಮೇಲೆ ತಣ್ಣೀರಲ್ಲೇ ಕಲಸ್ಕೊಬೇಕು. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಜೋಳದ ರೊಟ್ಟಿಗೆ ಅಂತಲೇ ಅಲ್ಲ, ನಾವು ಅಕ್ಕಿ ರೊಟ್ಟಿ ಕೂಡ ಹಾಕಬೇಕಾದ್ರೆ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟನ್ನು ಮಿತ್ಕೊಂಡ್ರೆ ಅಥವಾ ನಾದ್ಕೊಂಡ್ರೇ ರೊಟ್ಟಿ ಚೆನ್ನಾಗಿ ಊದೋದು. ಅದರಲ್ಲೂ ಈ ಥರ ಜೋಳದ ರೊಟ್ಟಿ ಅಂತ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ನಾವು ನಾದೋದು ಇದ್ದೇ ಇರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿದ್ದು ನಾನು ಅದನ್ನು, ನನಗೆ ಯಾವುದೇ ರೊಟ್ಟಿ ಆದರೂ ಕೂಡ ಈ ರೀತಿ ಮಿದ್ದು ಆರತಿ ಮಾಡ್ತೀವಲ್ಲ ಜಾತ್ರೆಗಳಿಗೆ ದೇವರಿಗೆ, ಆ ರೀತಿ ಶೇಪಲ್ಲಿ ಮಾಡಿಟ್ಕೊಂಡು ರೊಟ್ಟಿ ಹಾಕೋದಕ್ಕೆ ನನಗೆ ತುಂಬ ಇಷ್ಟ. ನಾನು ಕೆಲವೊಂದು ಸಲ ಟೈಮ್ ಇದ್ದಾಗ ಈ ರೀತಿಯಾಗಿ ನಾನು ಶೇಪಲ್ಲಿ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ಇವಾಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನು ಹಿಟ್ಟನ್ನು ನೋಡಿದ್ರೇ ನನಗೆ ಇದರಲ್ಲಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ಫೀಲು ಇವತ್ತು ಆಗಿದೆ. ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ರೊಟ್ಟಿ ಹಿಟ್ಟಂತೂ ಫೈನಲಿ ರೆಡಿ ಆಯಿತು. ಇವಾಗ ನಾವು ರೊಟ್ಟಿನ ತೊಟ್ಟೋಕ್ಕೆ ಶುರು ಮಾಡೋಣ ಬನ್ನಿ. ಆಹಾ, ಖಡಕ್ ರೊಟ್ಟಿ ತೊಟ್ಟೋ ಸೌಂಡೇ ಬೇರೆ ಇರುತ್ತೆ. ನಾನು ಕೂಡ ಅದೇ ರೀತಿ ಇವತ್ತು ಖಡಕ್ ರೊಟ್ಟಿನ ರೆಡಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ಓಕೆ, ಚೆನ್ನಾಗಿ ಬರಲಿಲ್ಲ ಅಂದರೆ ಮುಂದೆ ಇನ್ನು ಜೋಳದ ರೊಟ್ಟಿ ಕೈಯೇ ಇಡೋದಿಲ್ಲ. ನೋಡಿ, ಇವಾಗ ನಾನು ಒಂದೊಂದೇ ರೊಟ್ಟಿನ, ನಾವು ಕಡಿಮೆ ಜನನೇ ಅಂದರೆ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ಕಲಿಸ್ಕೊಂಡಿದ್ದೀನಿ. ಈ ರೀತಿ ತುಂಬ ಸಾಫ್ಟಾಗಿದೆ ಹಿಟ್ಟಂತೂ. ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು. ನಾನು ಯಾವುದೇ ರೊಟ್ಟಿ ಆದರೂ ಕೂಡ ಕೈಯಲ್ಲೇ ತೊಟ್ಟೋದು. ಈ ರೀತಿಯಾಗಿ ನನಗೆ ಕೈಯಲ್ಲಿ ತೊಟ್ಟಿದ ರೊಟ್ಟಿನೇ ಇಷ್ಟ. ನಾನು ರತುಡಿಲಿ ಎಲ್ಲ ರೊಟ್ಟಿಯನ್ನು ಅರಿಯಲ್ಲ. ಚಪಾತಿ ಮಾತ್ರನೇ ನಾನು ಲಟ್ಟಿಸೋದು.
ಇದ್ದಿದ್ದೆಲ್ಲ ಕೈಲೇ ತೊಟ್ಟೋದು. ನಾನು ಎಷ್ಟೇ ಜನ ಬಂದರು, ಕೆಲಸದವ್ರು ಬಂದರು, ಕೈಯಲ್ಲೇ ರೊಟ್ಟಿ ಬಡಿಯೋದು. ಹಂಗೂ ನಮ್ಮ ಮನೆಯವರಾಗಲಿ ನಮ್ಮ ಅತ್ತೆ ಆಗಲಿ ರತೋಟಿ ತೊಗೊಂಡಾರಿ ಅಷ್ಟೂ ಜನಕ್ಕೆಲ್ಲ ಕೈಯಲ್ಲಿ ಏನು ತೊಡ್ತೀಯ ಅಂತ ಹೇಳ್ತಾರೆ. ಆದರೆ ನನಗೆ ಇಷ್ಟ ಆಗಲ್ಲ. ತುಂಬ ಚೆನ್ನಾಗಿ ಬಂತು ರೊಟ್ಟಿ ಅಂತೂ. ತೊಡ್ತಾ ನಿಮಗೆ ತೊಟ್ಟೋ ಸ್ಟೈಲ್ ನೋಡಿದ್ರೆ ಗೊತ್ತಾಗ್ಬೋದು ಅದು ಎಲ್ಲೂ ಕಿತ್ತೋಗ್ತಾಯಿಲ್ಲ, ಹಾಳಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ ಅಂತ. ತುಂಬ ಚೆನ್ನಾಗಿತ್ತು ಖಡಕ್ ರೊಟ್ಟಿ. ಆರಾಮಾಗಿ ನಾನು ಕೂಡ ಇನ್ನು ಮುಂದೆ ಜೋಳದ ರೊಟ್ಟಿನ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ಬೋದು ಅಂತ ಗೊತ್ತಾಯಿತು. ಟೇಸ್ಟ್ ಅಂತೂ ಹೇಗಿತ್ತು ಅಂತ ನಾನು ಮುಂದೆ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಎಲ್ಲ ರೆಡಿ ಆದಮೇಲೆ ಶೇರ್ ಮಾಡ್ಕೊತೀನಿ. ಇವಾಗ ರೊಟ್ಟಿ ಬೇಯಿಸೋಣ. ಬೇಯಿಸಿದ ಮೇಲೆ ಅಂದರೆ ಹೆಂಚಿನ ಮೇಲೆ ಹಾಕಬೇಕಾದ್ರೂ ಕೂಡ ಕೆಲವೊಂದು ಸಲ ರೊಟ್ಟಿಗಳು ಕಿತ್ತೋಗೋ ಸಾಧ್ಯತೆ ಇರುತ್ತೆ. ಆಗಂತೂ ರೊಟ್ಟಿ ಮೇಲೆ ಬರ್ತಕ್ಕಂಥ ಕೋಪ ಹೇಳೋಕ್ಕೆ ಆಗೋದಿಲ್ಲ. ಇವಾಗ ಚೆನ್ನಾಗಿ ನಿಮಗೆ ಗೊತ್ತಾಗ್ತಾಯಿದೆ ಬಂದಿರೋದು. ತೊಟ್ಟೋ ಸ್ಟೈಲ್ ಕೂಡ ನೋಡಿ. ಇವಾಗ ಅದು ಫುಲ್ ತೆಳ್ಳಗಿದೆ. ಎಷ್ಟು ತೆಳ್ಳಗಿದೆ ಅಂದರೆ ಹಿಂಗೆ ಹೆಂಚಿನ ಮೇಲೆ ಹಾಕೋಕ್ಕೆ ಹೋದಾಗಲೇ ಕಿತ್ತೋಗ್ಬೋದು, ಅಷ್ಟು ಇದಾಗಿತ್ತು ನೋಡಿ. ರೊಟ್ಟಿ ಯಾವ ರೀತಿ ಊದುತ್ತಾ ಇದೆ. ರೊಟ್ಟಿ ಅಂತೂ ಊದಿ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂತು ಅಂತ ಕೂಡ ಖುಷಿ ಕೂಡ ಆಯಿತು. ಯಾಕೆಂದರೆ ಫಸ್ಟ್ ಟೈಮ್ ಮಾಡಿರ್ತಕ್ಕಂಥ ಅಡುಗೆ ಸಕ್ಸಸ್ ಆದಾಗ ತುಂಬ ಖುಷಿಯಾಗುತ್ತೆ. ಆಲ್ರೆಡಿ ಇವಾಗ ಎಣ್ಗಾಯಿ ಕೂಡ ರೆಡಿಯಾಗಿದೆ. ಟೈಮ್ ಆಗ್ತಾಯಿದೆ. ನಾನು ಬೇಗ 12 ಗಂಟೆ ಅಷ್ಟರಲ್ಲಿ ಹೊರಡಬೇಕು. ನಮ್ಮ ಅಕ್ಕ ಅವ್ರಿಗೆ ಹೋಗಬೇಕು. ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ ರೇಖಾ ಇಷ್ಟು ದಿನ ನಮ್ಮೂರಲ್ಲಿದ್ಲು, ಅಂದರೆ ನಮ್ಮ ತವ್ರ ಮನೇಲಿದ್ಲು. ಅಲ್ಲಿಂದ ಇವಾಗ ನಮ್ಮ ಅಕ್ಕ ಊರಲ್ಲಿ ಜಾತ್ರೆ ಇದೆ, ಅಲ್ಲೊಂದು ವಾರ ಇರೋದಕ್ಕೆ ಅಂತೇಳಿ ಹೋಗ್ತಾ ಇದ್ದಾಳೆ. ಇನ್ನು ರಿಷು ಕೂಡ ರಜಾ ಇದೆಯಲ್ಲ, ಅದರಿಂದ ಅವಳು ಯಾವಾಗಲೂ ಜಾಸ್ತಿ ಹೋಗೋದಿಲ್ಲ. ಹೋದಾಗ ಈ ರೀತಿ ರಜಾ ಇದ್ದಾಗ ಒಂದೊಂದು ವಾರ ಇರ್ತಾಳೆ. ಅವಳು ಹೋದಾಗಲೇ ನಾನು ಕೂಡ ಹೋಗ್ತೀನಿ. ಅದಕ್ಕೋಸ್ಕರ ನನ್ನ ಅಲ್ಲೊಂದು 2 ದಿನ ಇರೋದಕ್ಕೆ ಬಾ ಅಂತ ಕರೀತಾ ಇದ್ದಾಳೆ. ನಾನಲ್ಲಿ ಜಾಸ್ತಿ ದಿನ ಇರೋದಕ್ಕೆ ನನ್ನ ಕಸಿನ್ ಮೀಟ್ ಕೂಡ ಇದೆ ಬೆಂಗಳೂರಲ್ಲಿ. ಆ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಾಗ ಬರ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ನಾನು ಅಲ್ಲಿಗೆ ಹೋಗ್ತೀನಿ. ಹೋದ್ಮೇಲೆ ಅಲ್ಲಿ ಎಷ್ಟು ದಿನ ಇರ್ತೀನಿ ಅಂತ ಅನ್ನೋದನ್ನು ಮೇ ಬಿ 1 ದಿನ 2 ದಿನ ಅಷ್ಟೇ ಇರೋಕ್ಕಾಗೋದು ಅಂತ ಅಂದ್ಕೊತೀನಿ. ನೋಡೋಣ, ಹೋದ್ಮೇಲೆ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಇವಾಗ ರೊಟ್ಟಿ ಅಂತೂ ಆಯಿತು. ನಮ್ಮ ಮನೆಯವ್ರಿಗೆ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ಮುಗಿಸಿ ಬೇಗ ಹೊರಟು ಹೋಗ್ತೀನಿ. ನೋಡಿ ಪಲ್ಯ ಅಂತೂ ತುಂಬ ಚೆನ್ನಾಗಾಯಿತು, ಹಾಗೆ ರೊಟ್ಟಿ ಕೂಡ. ಟೇಸ್ಟ್ ಹೇಗಿತ್ತು ಅಂತ ಕೇಳಲಿಲ್ಲ ಅಲ್ವಾ? ಇನ್ನೊಂದು ರೊಟ್ಟಿ ಹಾಕಿ, ಯಾಕೆಂದರೆ ನಮ್ಮ ಮನೆಯವ್ರಿಗೆ ಕೊಟ್ಟು ಬಂದಲ್ಲ. ಇದೊಂದು ರೊಟ್ಟಿ ಬೇಯಿಸ್ಕೊಂಡು ನಾನು ಕೂಡ ರೊಟ್ಟಿ ತಿಂತೀನಿ. ನೀವೆಲ್ಲರೂ ಕೂಡ ಖಡಕ್ ರೊಟ್ಟಿನ ಟ್ರೈ ಮಾಡಿದ್ರಾ? ಒಂದೇ ಥರದ ರೊಟ್ಟಿನ ತಿಂತಾಯಿದ್ರೆ ಬೋರ್ ಅನಿಸುತ್ತೆ. ಹಾಗೆ ಈ ರೀತಿ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಈ ರೀತಿ ಬೇರೆ ಟೇಸ್ಟ್ ರೊಟ್ಟಿಗಳನ್ನೆಲ್ಲ ಟ್ರೈ ಮಾಡಿ. ನಮ್ಮ ಮನೇಲಂತೂ ರೊಟ್ಟಿನೇ ಜಾಸ್ತಿ ಇರುತ್ತೆ. ನಾನು ಇವಾಗ ಈ ರೀತಿ ಖಡಕ್ ರೊಟ್ಟಿ ಹಾಕಬೇಕು, ಬರೀ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಅಂತೇಳಿ ಜೋಳನ ತರಿಸಿ, ನಾನು ಹಿಟ್ಟನ್ನು ತರಿಸಿರಲಿಲ್ಲ. ಇಲ್ಲಿ ಜೋಳನ ತರಿಸಿ ನಾನು ಹಿಟ್ಟನ್ನು ರೆಡಿ ಮಾಡಿಸ್ಕೊಂಡಿದ್ದೀನಿ. ಅದರಲ್ಲಿ ನಾನು ರೊಟ್ಟಿ ಹಾಕಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ತಿಂದು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಟೇಸ್ಟ್ ಅದ್ಭುತವಾಗಿದೆ. ಫೈನಲಿ ಇವಾಗ ತಿಂಡಿ ಕೆಲಸ ಮುಗೀತು. ಅಡುಗೆ ಕೆಲಸ ಯಾವುದೂ ಮಾಡ್ತಾ ಇಲ್ಲ, ಹೊರಡ್ತಾ ಇದ್ದೀನಿ. ಹೋಗ್ತಾ ಇರೋದು ನಾನು ಒಬ್ಬಳೇ. ನಮ್ಮ ಮನೆಯವರು ಜಾತ್ರೆ ಟೈಮ್ಗೆ ಹೋಗ್ತಾರೆ. ನಮ್ಮ ಮನೆಯವ್ರಿಗೇನು ಊಟ ತಿಂಡಿ, ನಾನು ಹೋದರೆ ನನ್ನ ನಾದಿನಿ ಮನೆ ಇದೆ, ತೊಂದರೆ ಏನಿಲ್ಲ ಊಟ ತಿಂಡಿಗೆ. ಹಾಗಾಗಿ 2-3 ದಿನ ನಮ್ಮ ಮನೆಯವರು ಇಲ್ಲೇ ಇರ್ತಾರೆ. ನಾನೊಬ್ಬಳೇ ಊರಿಗೆ ಹೋಗ್ತೀನಿ. ಇವಾಗ ಫೈನಲಿ ಅಡುಗೆ ಕೆಲಸ ಎಲ್ಲ ಆಯಿತು. ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಮೊನ್ನೆ ವ್ಲಾಗಲ್ಲಿ ನಾನು ನನ್ನ ಮಗನ ಬರ್ತಡೇ ಅಂತ ವಿಶ್ ಮಾಡಿದ್ನಲ್ಲ, ಈ ಆಲ್ಬಮ್ ಮೊನ್ನೆನೇ ನಾನು ನೋಡಿ ಹಾಗೆ ಬಿಟ್ಟೋಗಿದ್ದೆ. ಅಂದರೆ ಯಾವುದಾದ್ರೂ ಒಂದು ಚಿಕ್ಕ ವಯಸ್ಸಿಂದು ಫೋಟೋಗಳು ತಗೊಳಕ್ಕೆ ಅಂತೇಳಿ ವಿಶ್ ಮಾಡೋದಕ್ಕೆ ಅಂತ ಆಲ್ಬಮ್ ಓಪನ್ ಮಾಡಿದ್ದೆ. ಹಾಗೆ ನೆನ್ನೆ ನನ್ನ ಕಮೆಂಟ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಆವಾಗ ಕೇಳಿದ್ರು, DM ಮಾಡಿ ಕೇಳಿದ್ರು ಇನ್ಸ್ಟಾಗ್ರಾಮಲ್ಲಿ, ಮೇಡಮ್ ನಿಮ್ಗೆ ಇಷ್ಟು ದೊಡ್ಡ ಮಗ ಇದನ್ನೆಲ್ಲ, ನಿಮ್ಗೆ ಎಷ್ಟು ವರ್ಷ, ನಿಮಗೆ ಎಷ್ಟನೇ ವರ್ಷದಲ್ಲಿ, ಅಂದರೆ ನಿಮ್ಗೆ ಎಷ್ಟು ವಯಸ್ಸಿದ್ದಾಗ ಮದುವೆ ಆಗಿತ್ತು ಅಂತ ಕೇಳಿದ್ರು. ಅದಕ್ಕೋಸ್ಕರ ಮತ್ತೆ ಈ ಆಲ್ಬಮ್ನೆಲ್ಲ ಎತ್ತಿಡೋಣ ಅಂತ ಬಂದಲ್ಲ, ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ಇದೊಂದು ಚಿಕ್ಕದಾಗಿ ವಿಡಿಯೋನ ಸೇರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ನನ್ನ ಮದುವೆ ಆದಾಗ ನಾನು ಹೇಗಿದ್ದೆ ಅನ್ನೋದನ್ನು ತೋರಿಸಿನೇ ನಾನು ವಯಸ್ಸನ್ನು ಹೇಳ್ಬಿಡ್ತೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೋಡಿ, ಕಾಣಿಸ್ತಾ ಇದೆಯಾ ನನ್ನ ಮುಖ? ನನ್ನ ಮದುವೆ ಆದಾಗ ನನಗೆ 18 ವರ್ಷ ತುಂಬಿತ್ತು. ನಾನು ಫೇಸ್ ಎಲ್ಲ ಈ ರೀತಿಯಾಗಿ ಚಿಕ್ಕ, ನೋಡಿ ಇದರಲ್ಲಿ ತೋರಿಸ್ತೀನಿ. ಆಲ್ಬಮ್ ಅಷ್ಟು ಎಷ್ಟು ಹೆಂಗಾಗಿದ್ದೀನಿ ಅಲ್ವಾ? ಅಂದರೆ 18 ವರ್ಷ ಅಷ್ಟೇ ನನ್ನ ಮದುವೆ ಆದಾಗ ನನಗೆ. ಅಂದರೆ ನಮ್ಮ ಅಪ್ಪ ಅವ್ರಿಗೆಲ್ಲ ಮನೆಯಲ್ಲಿ ಮದುವೆ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಮಕ್ಳನ್ನ 3-4 ಜನ ಇದ್ದಾಗ ನನ್ನ ಮದುವೆ ಟೈಮಲ್ಲಿ ಟೆನ್ಷನ್ ಇರ್ತಾ ಇತ್ತು ಅವ್ರ ಅಪ್ಪ ಅಮ್ಮಗಳಿಗೆ. ಅಂದರೆ ಮದುವೆ ಏಜ್ ಅಂದರೆ ಏನು 25 ಆ ಥರನೇ, 20-25 ಆ ಥರ ಇರಬೇಕು ಅಂತ ಏನಿಲ್ಲ. ಮೆಚೂರ್ಡ್ ಆದ ಹೆಣ್ಮಕ್ಳು ಇದ್ದ ತಕ್ಷಣವೇ ಅಪ್ಪ ಅಮ್ಮಗಳಿಗೆ ಮದುವೆ ವಯಸ್ಸಿಗೆ ಬಂದರೆ ಹೆಣ್ಮಕ್ಳಿದ್ದಾರೆ ಅನ್ನೋ ಫೀಲ್ ಬಂದ್ಬಿಡುತ್ತೆ.
ಅದಕ್ಕೋಸ್ಕರ ನಮ್ಮ ಅಪ್ಪ ಅವರು ಬೇಗನೆ ನಮ್ಮೆಲ್ರದ್ದು ಕೂಡ ಮದುವೆ ಮಾಡಿದ್ರು. 18 ವರ್ಷಕ್ಕೆಲ್ಲ ಮದುವೆ ಎಲ್ರದ್ದು ಕೂಡ 18 ವರ್ಷಕ್ಕೆ ಮಾಡಿದ್ದು. ಇದು ನನ್ನ ಮದುವೆ ಅಂದರೆ ಎಂಗೇಜ್ಮೆಂಟ್ ಆಲ್ಬಂಬು. ಇನ್ನೇನು ಮದುವೆಗೂ ಎಂಗೇಜ್ಮೆಂಟ್ಗೂ ಒಂದೇ ತಿಂಗಳಿದ್ದು. ಈ ರೀತಿ ಇದ್ದೆ. ಇನ್ನು ನನ್ನ ಪಾಪ ಹುಟ್ಟಿದಾಗ ಅಂದರೆ ಯೋಗಿ ಹುಟ್ಟಿದಾಗ ನೋಡಿ ಈ ರೀತಿ, ಅಂದರೆ ಯೋಗಿ 20 ವರ್ಷಕ್ಕೆ, ಅಂದರೆ ಮದುವೆ ಆದ 2 ವರ್ಷಕ್ಕೆ ಯೋಗಿ ಹುಟ್ಟಿದ. ಆಗ ನಾನು ಈ ರೀತಿ ಇದ್ದೆ. ಅಂದರೆ ಈಗ ನನ್ನ ಏಜ್ ಕೇಳ್ತಾ ಇದ್ದೀರಾ, ಇನ್ನೇ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಯೋಗಿ ಏಜ್ 19 ಆಗಿದ್ರೆ ನನಗೆ 39 ವರ್ಷ ರನ್ನಿಂಗು. ಇವಾಗ ಬೇಗ ಮದುವೆ ಆಗಿರೋದ್ರಿಂದ ಮದುವೆ ಆಗಿದ್ದು 18 ವರ್ಷಕ್ಕೆ, ಮಗು ಆಗಿದ್ದು 20 ವರ್ಷಕ್ಕೆ. ಈಗ ನನಗೆ 39 ವರ್ಷ, ಅಂದರೆ ಅವನಿಗೆ 19 ವರ್ಷ. ಬೇಗನೆ ಮದುವೆ ಆಗಿರೋದ್ರಿಂದ ಅಷ್ಟು ದೊಡ್ಡ ಮಗು ಇದ್ದಾನೆ ಅಂತ ಅನ್ಸುತ್ತೆ. ನೋಡಿ ರೇಖಾ ಯಾವ ರೀತಿ ಇದ್ದಾಳೆ ನಮ್ಮ ಮದುವೆ ಆದ ಟೈಮಲ್ಲಿ. ರೇಖಾ ನನ್ನ ನಾದ್ನಿ, ಇದು ಜಲ. ಎಲ್ಲರೂ ಕೂಡ ಯಾವ್ಯಾವ ರೀತಿ ಇದ್ದೀವಿ ನೋಡಿದ್ರೇನೆ ಒಂಥರ ಇವಾಗನೇ ಅಲ್ಲೇ ಅಪ್ಡೇಟ್ ಆದಂಗೆ ಏಜ್ ಆದಂಗೆ ಕಾಣಿಸ್ತಾ ಇದೀವೇನೋ. ಇದು ನಾನು, ಇದು ರೇಖಾ, ಇದು ಬಂದು ನನ್ನ ನಾದ್ನಿ ಜಲ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಮೇ ಬಿ ವಿಡಿಯೋದಲ್ಲಿ. ಈ ರೀತಿ ಇದೀನಿ ಒಟ್ಟಿನಲ್ಲಿ. ಆಲ್ಬಮ್ ನೋಡಿದ್ರೆ, ಈ ಆಲ್ಬಮ್ಗಳು ಅಂದರೆ ಫೋಟೋಗಳಿದ್ರೆ ನಮಗೆ ನಮ್ಮನ್ನು ನೋಡ್ಕೊಂಡಾಗ ಈ ರೀತಿ ಎಲ್ಲ ಇದ್ವಾ ಅಂತ ಅನಿಸುತ್ತೆ. ಇದು ಬಂದು ಧನು ಅಂದರೆ ನಾದ್ನಿ ಮಗನ 1 ಇಯರು, ನನ್ನ ಮಗನಿಗೆ 5 ತಿಂಗಳದು ನಾಮಕರಣ ಮತ್ತು ಅವನ ಬರ್ತಡೇ ಎಲ್ಲ ಮಾಡಿಸಿದ್ದ ಆಲ್ಬಮ್ ಇದು. ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂತ ಅನಿಸುತ್ತೆ. ನಾವಂತೂ ತುಂಬ ಸಣ್ಣ ಇದ್ದೀವಿ ಅವಾಗ. ನೋಡಿ ಯೋಗಿಗೆ ಕೃಷ್ಣಂದು ನಾಟಕ ಆಡ್ಬೇಕಾದ್ರೆ ಯಾರೋ ಕೃಷ್ಣಂದು ಪಾರ್ಟ್ ಕೂಡ, ಅಂದರೆ ಅವನೇನು ಅಭಿನಯಿಸಿರ್ಲಿಲ್ಲ, ನಾವು ಕೃಷ್ಣನ್ ವೇಷ ಹಾಕ್ಸಿದ್ವಿ ಅಷ್ಟೇ ಫೋಟೋಕ್ಕೆ. ಆಗ ನೋಡಿ ನಾವು ಯಾವ ರೀತಿ ಇದ್ದೀವಿ. ಹೌದು, ಹೆಣ್ಮಕ್ಳು ಇದ್ರೆ ತಂದೆ ತಾಯಿಗಳಿಗೆ ಸೆರ್ಗಲ್ ಕೆಂಡ ಕಟ್ಕೊಂಡಂಗೆ ಅಂತ ಗಾದಿನೇ ಇದೆ. ಅದಕ್ಕೋಸ್ಕರ ನಮ್ಮ ಅಪ್ಪ ಅವರು ಎಲ್ರದ್ದು ಕೂಡ, ನಂದು ಹಂಗಾಯ್ತು. ನಮ್ಮ ಅಕ್ಕ ಅವರಿಬ್ರದ್ದು ಕೂಡ ಒಂದೇ ದಿನ ಮದುವೆ, ಅಂದರೆ ದೊಡ್ಡಕ್ಕಂದು ಚಿಕ್ಕಕ್ಕಂದು ಕೂಡ. ಅವಳಿಗೆ 2ನೇ ಅಕ್ಕಂಗೆ ಇನ್ನೂ 18 ವರ್ಷನೂ ಕೂಡ ತುಂಬಿರ್ಲಿಲ್ಲ ಅನ್ಸುತ್ತೆ, ಅವಾಗ್ಲೇನೆ ಮದುವೆ ಆಯಿತು. ಹಾಗಾಗಿ ಎಲ್ರದ್ದು ಕೂಡ ಬೇಗ ಮದುವೆ ಆಗಿತ್ತು. ಮದುವೆ ಆಗಿ ನನಗೆ 21 ವರ್ಷ. ಈ ಆಗಸ್ಟ್ ಬಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಮದುವೆ ಆಗಿದ್ದು. 21 ವರ್ಷ ಆಗಿದೆ ಮದುವೆ ಆಗಿ. ಸುಮ್ಮನೆ ಯಾಕಂದರೆ ನೀವೆಲ್ಲ ಕ್ಲಾರಿಟಿ, ಅಂದರೆ ಎಷ್ಟು ವರ್ಷ ಆಯಿತು ಮದುವೆ ಆಗಿ, ನಿಮ್ಗೆ ಇಷ್ಟು ದೊಡ್ಡ ಮಗ ಇದನ್ನಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೊಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇ. ಮದುವೆ ಆಗಿ ಎಷ್ಟು ವರ್ಷ ಆಯಿತು, ನನಗಿವಾಗ 39 ವರ್ಷ ಅಂತ. ಸರಿ, ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಕೂಡ ವಾಯ್ಸಲ್ಲಿ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ಹುಷಾರಿಲ್ಲ ಅಂತ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.